ಮನೇಲಿ ಒಂದು ಕೆಲಸ ಮಾಡಲ್ಲ, ಹೊರಗಡೆನೂ ಕೆಲ್ಸಕ್ಕೆ ಹೋಗಲ್ಲ, ಯಾವತ್ತೂ ನೋಡಿದ್ರೆ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತೇನೆ ಗೇಮ್ ಆಟಾಡ್ಕೊಂಡು. ಸ್ಟಾರ್ಟ್ ಆಯಿತು. ಬೆಳಿಗ್ಗೆ ಎದ್ದಂಗೆ ಸ್ಟಾರ್ಟ್ ಆಗಿದ್ದಲ್ವ ಇವಳು ಬಾಯಿ ಇನ್ನೂ ಮುಚ್ಚೋದೇ ಇಲ್ವಾ ಅಂತೇಳಿ. ಏಯ್, ಏನೇ ಮಾಡ್ತಿದ್ಯಾ? ನನಗೊಂದು ಗ್ಲಾಸ್ ನೀರು ತಗೊಬಂದು ಕೊಡೆ ಕುಡಿಲಿಕ್ಕೆ. ಬಂದ್ಬಿಡು. ನಾನು ನಿನ್ನ ಮನೆ ಕೆಲಸದವಳಲ್ಲ. ನೀನು ಏನಂತ ತಿಳ್ಕೊಂಡಿದ್ಯಾ? ನೀನು ಹೆಂಡ್ತಿ ಅಂತ ತಿಳ್ಕೊಂಡಿದ್ಯಾ ಅಲ್ವಾ ಮನೆ ಕೆಲಸದವಳು ಅಂತ ತಿಳ್ಕೊಂಡಿದ್ಯಾ? ಮೊಬೈಲ್ ಇಟ್ಕೊಂಡು ಗೇಮ್ ಆಟಾಡೋಕ್ಕೆಲ್ಲ ಗೊತ್ತಿದೆ ನಿನಗೆ. ಒಂದು ಗ್ಲಾಸ್ ನೀರು ತಗೊಬಂದು ಕುಡಿಲಿಕ್ಕೆ ಆಗೋಲ್ವಾ ನಿನಗೆ? ಇಲ್ಲಿ ಮನೇಲಿ ಇಷ್ಟು ಕೆಲಸ ಮಾಡಿ ಸಾಕಾಗಿದೆ, ಬಂದುಬಿಟ್ಟಿದ್ದಾನೆ ಒಂದು ಗ್ಲಾಸ್ ನೀರು ತಗೊಬಂದು ಕೊಡು ಅಂತೇಳ್ಬಿಟ್ಟು. ಮನೇಲಿ ಇರೋ ಬರೋ ಕೆಲಸ ಎಲ್ಲ ಮಾಡಿ ಮುಗಿಸಿರೋಂಗೆ. ಲೇ ಮುಂಗು ಮುಸಿಣಿದವಳೆ, ನಾನು ನಿನ್ನೆ ಕೇಳಿದ್ದು ಒಂದು ಗ್ಲಾಸ್ ನೀರು ತಗೊಬಂದು ಕೊಡು ಅಂತೇಳ್ಬಿಟ್ಟು. ಹೆಚ್ಚಿಗೆ ಮಾತಾಡಬೇಡ. ಹಾಗೆ ಜಾಸ್ತಿ ಮಾತಾಡಿದ್ರೆ ಉಂಟಲ್ಲ ಮೊಕ್ಕ ಸೇರಿಸಿ ಬಾರಿಸ್ತೀನಿ ನೋಡು. ಲೇ ಬಾಣ್ಲಿ ತಲೆವಾ, ಮೊಟ್ಟೆ ತಲೆವಾ, ನೀನು ನನಗೆ ಮೊಕ್ಕಗೆ ಹೊಡಿತೀಯಾ? ಬಾರೋ, ನಿನ್ನ ಎರಡು ಕೈಯಲ್ಲಿ ನಿನ್ನ ತಲೆಗೆ ಒಂದು ಕೊಟ್ಟರೆ ಉಂಟಲ್ವಾ, ನಿನ್ನ ಬಾಣ್ಲಿ ತಲೆ ಎರಡು ಪೀಸ್ ಆಗೋ ತನಕ ನಾನು ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಈ ಮುಗ್ಗು ಮುಸುಳಿದವಳೆ ಅಲ್ಲ ಕಣೋ. ಬಾರಲೇ ಬಾ. ನೋಡು, ನೀನು ನನ್ನ ಕೋಪ ನೆತ್ತಿಗೆಡಿಸ್ಬೇಡ. ಕೋಪ ನೆತ್ತಿಗೆ ಬಂದರೆ ಉಂಟಲ್ಲ ನಾನು ಏನು ಮಾಡ್ತೀನಿ ಅಂತಲೇ ನನಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಏ ಮೊಟ್ಟೆ ತಲೆವಾ, ಬಾರೋ ಬಾ. ನಿನ್ನ ನೆತ್ತಿಗೆ ಏರಿದೆ ಅಲ್ವಾ ಕೋಪ, ಆ ಕೋಪನ ಹೆಂಗೆ ಬಿಡಿಸ್ಬೇಕನ್ನೋದು ಗೊತ್ತು. ನೆತ್ತಿಗೆ ಒಂದು ಕೊಟ್ಟರೆ ಉಂಟಲ್ವಾ, ಆ ನೆತ್ತಿನಲ್ಲಿ ಇರೋದೆಲ್ಲ ಕಾಲು ಕೆಳಗೆ ಕಡೆ ಇಳಿಬೇಕು, ಹಂಗೆ ಬಾರಿಸ್ತೀನಿ. ಬಾ ನಿನಗೆ. ಯಪ್ಪ ದೇವ್ರೆ, ಎಂಥವಳನ್ನ ನನಗೆ ಕಟ್ಸಿಬಿಟ್ಟಿದ್ದಿ ಅಂತಲೇ ನನಗೆ ಗೊತ್ತಿಲ್ಲ. ನೀನು ಮೊದಲೇ ನಿನ್ನ ಸ್ವಭಾವಗಳು ಈ ಥರ ಇದೆ ಅಂತ ಗೊತ್ತಿದ್ರೆ ಉಂಟಲ್ವಾ, ನಿನ್ನ ಕುತ್ತಿಗೆ ತಾಲಿ ಸಹ ನಾನು ಕಟ್ಟಕ್ಕಿತ್ತಿಲ್ಲ ನಾನು. ಓಹೋ ಹೌದಾ, ತಾಲಿ ಕಟ್ಟಕ್ಕಿತ್ತಿಲ್ವಾ? ಈಗ ತಾಲಿ ಕಟ್ಟಿ ಐತಲ್ವಾ, ಬಾ ನಿನ್ನ ಕುತ್ತಿಗೆಗೆ ನಾನು ಹಗ್ಗನೇ ಕಟ್ತೀನಿ. ಬಾ ನೀನು ನನ್ನ ಹತ್ರ ಬಂದು ಕಿಚ್ಚನೊಳಗೆ ನೀನು ಕಾಲಿಟ್ಟರೆ ನಿನ್ನ ಕುತ್ತಿಗೆಗೆ ಹಗ್ಗನಿ ನೋಡು. ಹುಚ್ಚಿಗಿಚ್ಚಿರಿದು ಬಿಟ್ಟಿದೆ. ಇನ್ನೆಲ್ಲಾದರೆ ನಾನು ಮಾತಾಡಿದ್ರೆ ಉಂಟಲ್ವಾ, ಇವಳು ನಿಜ ಎಲ್ಲಿಯಾದರೆ ನನ್ನ ತಲೆನ ಬಾಣ್ಲಿ ತಲೆನ ಓಡ್ತಿ ಎರಡು ಭಾಗ ಮಾಡಿಬಿಟ್ರೆ ಹೇಳೋಕ್ಕಾಗಲ್ಲ. ಇವಳು ಮುಖ ನೋಡಬೇಕ್ರೆ ಗೊತ್ತಾಗುತ್ತೆ. ಗಾಯ್ಸ್, ನೀವು ನೋಡ್ತಾ ಇದ್ದೀರಲ್ವ ಅವಳು ಮುಖ ಹೇಗಿದೆ ಅಂತ ಹೇಳ್ಬಿಟ್ಟು. ನನ್ನ ಮುಖ ನೋಡಿ, ಅವಳು ಮುಖ ನೋಡಿ. ಅವಳು ಮುಖ ಕ್ರಿಮಿನಲ್ ಥರ ಇದೆ. ಎಲ್ಲಾದರೆ ಹಪ್ಪಿ ತಪ್ಪಿ ನಾನು ಅವಳ ಕೈಗೆ ಸಿಕ್ಕಾಕೊಂಡೆ ಅಂತ ತಿಳ್ಕೊಳ್ಳಿ, ಇವತ್ತು ನನ್ನ ಕಚಮ್ ಅದಕ್ಕಿಂತ ನಾನು ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಎದ್ದು ಹೊರಗಡೆ ಹೋಗಿ ಒಂದು ಅರ್ಧ ಗಂಟೆ ಆದಮೇಲೆ ಮನೆಗೆ ಬರ್ತೀನಿ. ಆವಾಗ ಅವಳು ಸ್ವಲ್ಪ ಸಮಾಧಾನ ಆಗಿರ್ತಾಳಲ್ವ. ಈಗ ಕೋಪದಲ್ಲಿ ಇರುವಾಗೇ ನಾನು ಎಲ್ಲಿಯಾದರೂ ರೂಮೊಳಗೆ ಹೋಯ್ತು ಅಂತ ಹೇಳಿದ್ರೆ ನನ್ನ ಈ ಬಾಂಡ್ಲಿ ತಲೆನ ಪೀಸ್ ಮಾಡಿಬಿಡ್ತಾಳೆ ಗಾಯ್ಸ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ. ಟಾಟಾ ಬಾಯ್ ಗಾಯ್ಸ್. ನಾನು ಒಂದು ಅರ್ಧ ಗಂಟೆ ಆದಮೇಲೆ ನನ್ನ ಹೆಂಡತಿ ಹತ್ರ ನಾನು ಹೋಗ್ತೀನಿ. ಅವಳು ಸ್ವಲ್ಪ ಸಮಾಧಾನ ಆಗಿರ್ತಾಳೆ, ಓಕೆನಾ?